ಪಿಲಿಪಿಲಿ ಟಿವಿ. ಒಂದು ಊರಿನಲ್ಲಿ ತಾರು ಎಂಬ ಮುದ್ದಾದ ಹುಡುಗಿ ಪ್ರಾಣಿಗಳು ಮತ್ತು ಹಕ್ಕಿಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಳು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮರನ್ನು ಕಳೆದುಕೊಂಡ ಅವಳು ಅಣ್ಣನ ಆಶ್ರಯದಲ್ಲಿ ಬೆಳೆದಳು. ಆದರೆ ಅಣ್ಣ ಸ್ವಾರ್ಥಪರನಾಗಿದ್ದು ಅವಳಿಗೆ ಅನ್ಯಾಯವಾಗಿ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿದ್ದ. ತಾರು ಕೋಳಿಗಳನ್ನು ಸಾಕುತ್ತಿದ್ದಳು. ಅವುಗಳಿಗೆ ನೀರು, ಆಹಾರ ನೀಡಿ ಕಾಳಜಿ ವಹಿಸುತ್ತಿದ್ದಳು. ಒಂದು ದಿನ ಹುಂಜಗಳು ಮನೆಗೆ ಬಂದವು. ಅವುಗಳಿಗೂ ತಾರು ಪ್ರೀತಿಯಿಂದ ಆರೈಕೆ ಮಾಡುತ್ತಿದ್ದಳು. ಆದರೆ ಇದನ್ನು ಕಂಡ ಅಣ್ಣ ಕೋಪಗೊಂಡು ನಾವೇನು ಕುಬೇರರೇ ಎಂದು ಬೈದು ಅವಳನ್ನು ಮನೆ ಬಿಟ್ಟು ಹೋಗುವಂತೆ ಹೇಳಿದ. ದುಃಖಗೊಂಡ ತಾರು ಹುಂಜಗಳೊಂದಿಗೆ ಕಾಡಿಗೆ ಹೊರಟಳು. ಅವುಗಳು ಅವಳನ್ನು ಒಂದು ಗುಹೆಗೆ ಕರೆದೊಯ್ದವು. ಅಲ್ಲಿ ಚಿನ್ನದ ರೆಕ್ಕೆಗಳಿರುವ, ಬೆಳ್ಳಿಯ ಕಾಲುಗಳಿರುವ ಅದ್ಭುತ ಕೋಳಿ ರಾಜನಿತ್ತು. ಅದು ಹುಂಜಗಳ ರಾಜನಾಗಿತ್ತು. ತಾರುವಿನ ಒಳ್ಳೆಯತನದಿಂದ ಸಂತೋಷಗೊಂಡ ಕೋಳಿ ರಾಜ ಅವಳನ್ನು ಅಲ್ಲಿ ಇರಿಸಿಕೊಂಡಿತು. ತಾರು ಅಲ್ಲಿ ಸುಖ ಜೀವನ ನಡೆಸತೊಡಗಿದಳು. ಒಳ್ಳೆಯ ಆಹಾರ, ಹೊಸ ಬಟ್ಟೆಗಳು, ಸಂತೋಷಭರಿತ ಜೀವನದಿಂದ ಸುಂದರ ಯುವತಿಯಾಗಿ ಬೆಳೆದಳು. ಆ ಚಿನ್ನದ ಕೋಳಿ ತಿಂಗಳಿಗೊಮ್ಮೆ ಒಂದು ವಜ್ರದ ಮೊಟ್ಟೆ ಇಡುತ್ತಿತ್ತು. ಅದೇ ಊರಿನ ನಚಿಕೇತ ಎಂಬ ರಾಜ ಆ ಕಾಡಿಗೆ ಬಂದನು. ಅಲ್ಲಿ ಅವನಿಗೆ ಚಿನ್ನದ ಗರಿ ಸಿಕ್ಕಿ ಅಚ್ಚರಿಯಾಯಿತು. ರಾಜನು ಆ ಗರಿಗಳನ್ನು ಹಿಂಬಾಲಿಸಿ ಗುಹೆಯ ಒಳಗೆ ಹೋದನು. ಗುಹೆಯಲ್ಲಿ ಪಾರುವನ್ನು ನೋಡಿ ಮೋಹಿತನಾದನು. ನಿನ್ನ ಸೌಂದರ್ಯಕ್ಕೆ ಮನಸೋತಿದ್ದೇನೆ ಹುಡುಗಿ, ನನ್ನನ್ನು ವರಿಸಿ ರಾಣಿಯಾಗುವೆಯಾ ಎಂದು ಕೇಳಿದನು. ಪಾರು ಚಿನ್ನದ ಕೋಳಿ ರಾಜನನ್ನು ಒಪ್ಪಿಗೆಗಾಗಿ ಕೇಳಿದಳು. ಅದು ಖುಷಿಯಿಂದ ಒಪ್ಪಿಗೆ ನೀಡಿತು. ಅವರಿಬ್ಬರ ಮದುವೆಯನ್ನು ಸಾಂಗವಾಗಿ ನಿರ್ವಹಿಸಿಕೊಟ್ಟಿತು. ಮದುವೆಯ ಉಡುಗೊರೆಗಾಗಿ ಪಾರುವಿಗೆ ಒಂದು ವಜ್ರದ ಮೊಟ್ಟೆಯನ್ನು ಕೊಟ್ಟಿತು. ಸ್ವಲ್ಪ ದಿನಗಳ ಬಳಿಕ ಅವಳಿಗೆ ಅಣ್ಣನ ನೆನಪಾಯಿತು. ವಜ್ರದ ಮೊಟ್ಟೆಯ ಬಳಿ ಬಂದು ನನ್ನ ಸಹೋದರನ ಸ್ಥಿತಿಯನ್ನು ತೋರಿಸು ಎಂದಳು. ವಜ್ರದ ಸಹಾಯದಿಂದ ಅಣ್ಣನ ಪರಿಸ್ಥಿತಿ ಏನಾಗಿದೆ ಎಂದು ತಿಳಿದುಕೊಂಡಳು. ಅಣ್ಣನ ಮೇಲೆ ಕರುಣೆ ಬಂದು ಅವನನ್ನು ಕರೆದುಕೊಂಡು ಬರಲು ಹೋದಳು. ಅವಳ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೆ ಕಷ್ಟ ಕೊಟ್ಟಿದ್ದಕ್ಕೆ ಅವನು ಕ್ಷಮೆಯಾಚಿಸಿದನು. ಪಾರು ಅಣ್ಣನನ್ನು ತನ್ನೊಂದಿಗೆ ಅರಮನೆಗೆ ಕರೆದೊಯ್ದಳು. ಅವರೆಲ್ಲರೂ ಒಂದಾಗಿ ಸುಖದಿಂದ ಬಾಳಿದರು. ಈ ಕಥೆಯ ನೀತಿ ಏನೆಂದರೆ, ಒಳ್ಳೆಯತನ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ, ಕೆಟ್ಟತನ ಮಾತ್ರ ನಮ್ಮನ್ನೇ ಸುಡುತ್ತದೆ.